ತಿರುಗಿಸಿ ನಾವು ಓದೋಣ. ರೋಮಾಪುರದ ಬರೆದ ಪತ್ರಿಕೆ, ರೈಟ್, ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ ನಂಗಾಯ್ತಾ? ಒಂದು ಪದ ಏನಾರ ಓದಮ್ಮ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹೇಳ್ರಿ, ಹೆಚ್ಚು ಕಡಿಮೆ ಏನೂ ಇಲ್ಲ. ಹೇಳ್ರಿ, ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಸಣ್ಣ ಪಾಪ ಮಾಡಿದವನು ಬಂತು, ಒಂದು ತಪ್ಪು ಮಾಡಿದವನು ಪಾಪಿನೇ, ಸಣ್ಣ ತಪ್ಪು ಮಾಡಿದವನು ಪಾಪಿನೇ. ಹೆಚ್ಚು ಕಡಿಮೆ ಅನ್ನೋದೇನಿಲ್ಲ. ಅವನು ಹೆಚ್ಚು ಪಾಪ ಮಾಡ್ಯಾನ, ಅದಕ್ಕೆ ಅವನು ಪಾಪಿ. ಇವನು ಕಡಿಮೆ ಪಾಪ ಮಾಡೋದ್ರಿಂದ ಇವನು ಪಾಪಿ ಅಲ್ಲ ಅಂತ ಕನ್ಸಿಡರ್ ಆಗಲ್ಲ ವೇದದ ಪ್ರಕಾರ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಕೂಡ, ಭೂಲೋಕದಲ್ಲಿರುವ ಪ್ರತಿಯೊಬ್ಬರು ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಮುಂದೆ ಹೋದ್ರಿ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಮೊಣಕಾಲಿನಲ್ಲಿ ಗಟ್ಟ ಹತ್ತೋದ್ರಿಂದಲೇ ಅಂತ ಐತೆ ನೋಡಮ್ಮ. ಹಂಗಿಲ್ಲ. ಮುಳ್ಳಿನ ಹಾಸಿಗೆ ಮೇಲೆ ನಡೆಯೋದ್ರಿಂದ ಅಂತ ಆಯ್ತಾ? ಬೆಂಕಿ ಮೇಲೆ ನಡೆಯೋದ್ರಿಂದ ಅಂತ ಆಯ್ತಾ? ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ಯಾವುದರಿಂದ ಹೇಳ್ರಿ? ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಮುಂದೆ ಹೋದ್ರೆ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸರಿ, ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳೇ, ಅನೇಕ ಜನರು ಪಾಪ ತೊಳ್ಕೊಳ್ಬೇಕಂತೇಳಿ, ಅನೇಕ ಜನರು ನಾವು ದೇವ್ರನ್ನ ಮೆಚ್ಚಿಸ್ಬೇಕಂತೇಳಿ, ಅನೇಕ ಜನರು ನಾವು ದೇವರ ಶಕ್ತಿಯನ್ನು ಹೊಂದಿಕೊಳ್ಬೇಕಂತೇಳಿ, ಅನೇಕ ಜನರು ನಾವು ದೇವರಿಗೆ ಮೆಚ್ಚುಗೆಯಾದ ಜೀವನ ಜೀವಿಸ್ಬೇಕಂತೇಳಿ ಅನೇಕ ವಿಧವಾದ ಕಟ್ಟುಪಾಡುಗಳಲ್ಲಿ ಅವರು ನಡೀತಾ ಇದ್ದಾರೆ. ಅನೇಕ ವಿಧವಾದ ಶರೀರದ ಕಷ್ಟವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಬೈಬಲ್ ವಾಕ್ಯ ಹೇಳ್ತದೆ, ಮನುಷ್ಯನು ಎಷ್ಟೇ ಪ್ರಯಾಸ ಪಟ್ಟರೂ ಕೂಡ, ಎಷ್ಟೇ ತನಗೆ ತಾನು ಶಿಕ್ಷೆಯನ್ನು ತೆಗೆದುಕೊಂಡ್ರೂ ಕೂಡ, ಮನುಷ್ಯನು ಸ್ವಕಾರ್ಯಗಳಿಂದ ಸ್ವಕರ್ಮ ಮಾರ್ಗದಿಂದ ನೀತಿ ಉಂಟಾಗೋದಿಲ್ಲ. ನೀತಿ ಎನ್ನುವಂಥದ್ದು ಮನುಷ್ಯನಿಂದ ಉಂಟಾಗುವಂಥದ್ದಲ್ಲ, ನೀತಿ ಎನ್ನುವಂಥದ್ದು ದೇವರಿಂದ ಉಂಟಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಉಚಿತಾರ್ಥವಾಗಿ, ನೀತಿ ಅನ್ನೋದು ದೇವ್ರದು, ಅದು ದೇವರೇ ಕೊಡಬೇಕು. ಅದು ಉಚಿತಾರ್ಥವಾಗಿ ಕೊಡ್ತಾನೆ. ಯಾಕೆ? ಅದನ್ನು ಉಚಿತಾರ್ಥವಾಗಿ ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಆತನು ಬಲಿಯಾಗಿದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ವಿಮೋಚನೆಯನ್ನು ಸಂಪಾದನೆ ಮಾಡಿದ್ದಾನೆ. ವಾಕ್ಯ ಹೇಳ್ತದೆ, ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಅವರು ನೀತಿವಂತರಿಂದ ನಿರ್ಣಯ ಹೊಂದುವುದು ಯಾವುದರಿಂದ ಹೇಳ್ರಿ ನೋಡಮ್ಮ? ಕಷ್ಟಪಡುವುದರಿಂದ. ಅಂದ್ರೆ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಅವರು ನೀತಿವಂತರೆಂದು ನಿರ್ಣಯವಂತಾರೆ. ಮುಂದೆ ಹೋದ್ರಿ. ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ. ಎಲ್ಲರೂ, ಈತನು ತನ್ನ ರಕ್ತವನ್ನು ಸುರಿಸಿ. ಯಾರು ರಕ್ತವನ್ನು ಸುರಿಸಿದ್ರು? ಯಾರು ಸುರಿಸಿದ್ರು? ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದನು. ಅಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ರಕ್ತವನ್ನು ಸುರಿಸಿದ್ರು. ನಾವು ಮಕ್ಕಳಾಗುವುದಕ್ಕೆ, ಅಂದರೆ ದೇವರ ಮಕ್ಕಳೆಂಬ ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾಗ ಮತ್ತೆ ಅದೇ ಸ್ಥಾನ ಪಡೆದುಕೊಳ್ಬೇಕಂತೇಳಿ ಯೇಸು ಸ್ವಾಮಿ ನಮ್ಮ ಪಾಪವನ್ನು ತೊಳೆಯುವುದಕ್ಕಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸುರಿಸುತ್ತಾನೆ ಅಲ್ಲ, ಸುರಿಸಿದ್ದಾನೆ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಹೇಳ್ರಿ, ಯಾರಿಗಾಗಿ? ನಂಬಿಕೆ ಇದ್ದವರಿಗಾಗಿ. ಯಾರಿಗಾಗಿ ಅಮ್ಮ? ಯಾರಿಗಾಗಿ ಹೇಳ್ರಿ? ಹಣ ಇದ್ದವರಿಗಾಗಿ ಅಂತಲ್ಲ, ಜ್ಞಾನ ಇದ್ದವರಿಗಾಗಿ ಅಂತಲ್ಲ, ಶಕ್ತಿ ಇದ್ದವರಿಗಾಗಿ ಅಂತಲ್ಲ. ಈ ದೇವರ ಮಗಳು ಎಂಬ ಸ್ಥಾನ ನಂಬಿಕೆ ಇದ್ದವರಿಗಾಗಿ. ಹಲ್ಲೆಲೂಯಾ. ಯಾರಿಗಾಗಿ ಹೇಳ್ರಿ? ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. 22ನೇ ವಚನ ಹೋದ್ರಿ. 3:22 ಹೇಳ್ತದೆ,
ದೇವರಿಂದ ಆಗುವ ಆ ನೀತಿಯು ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನೋಡ್ರಿ, ಎಷ್ಟು ಜನಕ್ಕೆ ಆಸೆ ಐತೆ, ನಾನು ದೇವರಿಗೆ ಸ್ವಂತ ಮಗನಾಗ್ಬೇಕು. ಹಲ್ಲೆಲೂಯ. ಸ್ವಂತ ಅಂತಂದ್ರೆ ಸ್ವಂತ ಮಗನಾಗ್ಬೇಕು ದೇವರಿಗೆ. ನಾನು ದೇವರು ಜೊತೆಗಿರ್ಬೇಕು. ನಾನು ದೇವರ ತೊಡೆ ಮೇಲೆ ಕುಂದಿರ್ಬೇಕು. ನಾನು ದೇವರು ಒಂದಾಗಿರ್ಬೇಕಂತಂದ್ರೆ ಒಂದೇ ಮಾರ್ಗ. ಅದಕ್ಕೆ ಏನಪ್ಪ ಅಂತಂದ್ರೆ ಯೇಸು ಕ್ರಿಸ್ತನನ್ನು ನಂಬುವುದೇ. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ನಂಬುವುದೇ. ವಾಕ್ಯ ಹೇಳ್ತದೆ 22ನೇ ವಚನ, ದೇವರಿಂದ ಆಗುವ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂತದ್ದು. 1 ಯೋಹಾನ 5ನೇ ಅಧ್ಯಾಯ 1ನೇ ವಚನ ಓದ್ರಿ. ವಾಕ್ಯ ಅಲ್ಲಿ ಏನ್ ಹೇಳ್ತದೆ ನೋಡ್ರಿ. 1 ಯೋಹಾನ 5ನೇ ಅಧ್ಯಾಯ 1ನೇ ವಚನ. 1 ಯೋಹಾನ, ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು. ಪತ್ರಿಕೆಯಲ್ಲಿ ಹೇಳ್ತದೆ, ಕೊನೆಯದಾಗಿ ಪತ್ರಿಕೆ ಲಾಸ್ಟ್ ನಲ್ಲಿ ಬರ್ತದೆ ನೋಡ್ರಿ. ಯೋಹಾನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ, ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು. ಹಲ್ಲೆಲೂಯ. ಎಷ್ಟು ಜನ ಯೇಸು ಸ್ವಾಮಿ ನಂಬುತ್ತೀರಿ? ಯೇಸು ಸ್ವಾಮಿ ಮೇಲೆ ಎಷ್ಟು ಜನ ನಂಬಿಕೆ ಇಡ್ತೀರಿ? ಯೇಸುವು ಕ್ರಿಸ್ತನು, ಆತನು ಅಭಿಷಕ್ತನು ಅಂತೇಳಿ ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯೋಹಾನ 1:12 ಹೋದ್ರಿ. ಈಗ ಸುವಾರ್ತೆಗೆ ಬನ್ರಿ. ಯೋಹಾನ ಸುವಾರ್ತೆ 1:12 ವಚನದಲ್ಲಿ ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದ್ರೆ ಅಂಗೀಕರಿಸೋದಂದ್ರೆ ಏನು ಅರ್ಥ ಆಗಿಲ್ಲ ನಮಗೆ. ಅಂದ್ರೆ ಕೆಳಗೆ ಹೇಳ್ತದೆ ವಚನ, ಹೇಳ್ರಿ ಓದ್ರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರಿಗೆ ಏನಾಗುವ ಅಧಿಕಾರ ಕೊಟ್ಟನು? ಯಾರಿಗೆ ಕೊಟ್ಟನು ದೇವರ ಮಕ್ಕಳಾಗುವ ಅಧಿಕಾರ? ಯಾರು ಬಂಗಾರದ ಶಿಲುಬೆ ದೊಡ್ಡದು ಮಾಡಿಸಿಕೊಟ್ಟಾರೋ ಅವ್ರಿಗೆ ಅಷ್ಟೇನಾ? ಹಲ್ಲೆಲೂಯ. ಯಾರು ಜಾಸ್ತಿ ರೊಕ್ಕ ಕೊಟ್ಟರಿಗೆ ಅಷ್ಟೇನಾ? ಯಾರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು? ಯಾರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು? ಯಾರು ನಂಬಿಕೆ ಇಟ್ಟರೋ ಅವರಿಗೆ ಏನಾಗುವ ಅಧಿಕಾರ? ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮುಂದೆ ಹೋದ್ರಮ್ಮ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ಅಲ್ಲ, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯ. ಹಲ್ಲೆಲೂಯ. ಯಾರಿಂದ ಹುಟ್ಟಿದವರಂತೆ? ಯಾರಿಂದ ಹುಟ್ಟಿದವರು? ಸೈತನ್ ಬಂದು ಹೇಳ್ತಾನೆ ಕಿವಿಯಾಗ, ನೀನು ದೇವರಿಂದ ಹುಟ್ಟಿದ್ಯಾ? ನೀನು ಮನುಷ್ಯ, ನೀನು ಮಾಂಸ, ನೀನು ರಕ್ತ ಮಾಂಸ ಉಳ್ಳವನು, ನೀನು ದೇವರಿಂದ ಹುಟ್ಟಿಲ್ಲ ನೀನು ಅಂತ ಹೇಳ್ತಾನೆ. ಇಲ್ಲ, ನೀನು ಹೇಳ್ಬೇಕು. ವಾಕ್ಯ ಹೇಳ್ತದೆ ಏನಂದ್ರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಎಲ್ಲರಲ್ಲ. ದೇವರಿಂದ ಹುಟ್ಟಿದವರು ಯಾರು ಹೇಳ್ರಿ? ಯಾರ್ಯಾರು ಆತನನ್ನು ಅಂಗೀಕರಿಸೋದಂದ್ರೆ ಹೆಂಗಂದ್ರೆ ವಿಶ್ವಾಸ ಇಡೋದು, ನಂಬಿಕೆ ಇಟ್ಟರು. ವಾಕ್ಯ ಹೇಳ್ತದೆ, ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್. ಹಲ್ಲೆಲೂಯ. ಈಗ ನೀವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಅಂದರೆ, ಯೇಸುವನ್ನ ಸ್ವೀಕಾರ ಮಾಡಿದಿರ ಅಂದರೆ, ನೀವು ಯಾರು ಅಂದರೆ ನೀವು ಸಾಧಾರಣವಾದವರಲ್ಲ, ನೀವು ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯ.